ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾನು ಇವಾಗ ಬಾದಾಮ್ ಬರ್ಫಿನ ಮಾಡ್ತಾಯಿದ್ದೀನಿ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಇದು ಮಕ್ಕಳ ನೆನಪಿನ ಶಕ್ತಿಗಂತೂ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಬರ್ಫಿನ ಅಂತ ನೋಡೋಣ. ಈ ಬೌಲಿಂದ 2 ಬೌಲ್ ಬಾದಾಮನ್ನ ತೊಗೊತಾ ಇದ್ದೀನಿ. ಇದು 250 ಗ್ರಾಮ್ ಆಗುತ್ತೆ. 2 ಬೌಲ್ ಹಾಕ್ತಾಯಿದ್ದೀನಿ ನಾನು. ಹಾಕಿ ನೀರನ್ನು ಹಾಕಿ ನಾನು 4 ತಾಸು ನೆನೆ ಇಡ್ತಾಯಿದ್ದೀನಿ. ಇದು ನೆಂದಷ್ಟು ಪೇಸ್ಟು ತುಂಬ ಸಣ್ಣ ಆಗುತ್ತೆ, ಅದಕ್ಕೋಸ್ಕರ ನಾನು 4 ತಾಸು ನೆನೆ ಇಡ್ತಾಯಿದ್ದೀನಿ. ಇವಾಗ 4 ತಾಸು ಆಗಿದೆ ನೋಡಿ. ಇದ್ರ ಮೇಲಿಂದ ನೀರನ್ನು ತೆಗೆದು ಮೇಲಿನ ಸಿಪ್ಪೆನ ತೆಗಿಬೇಕು. ಇದನ್ನು ಇವಿಷ್ಟನ್ನು ಮೇಲಿರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ. ಇಷ್ಟು ತೆಗೆದಾಗಿದೆ. ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಜಾರಿಗೆ ಹಾಕಿ ಸ್ವಲ್ಪನೇ ಹಾಕ್ಕೊಂಡು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದು ನೀರು ಹಾಕದೇ ಫಸ್ಟು ಪೌಡ್ರ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಸಣ್ಣ ಆಗೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ. ಇದು ಕರೆಕ್ಟಾಗಿದೆ. ಈ ಥರ ಸಣ್ಣಗೆ ಮಾಡ್ಕೋಬೇಕು ಇದನ್ನು. ಇವಾಗ ಸ್ಕ್ವೇರ್ ಮೋಲ್ಡಿಗೆ ನಾನು ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಮೊದಲೇ ತಯಾರು ಮಾಡಿ ಇಡ್ಕೋಬೇಕು. ಈ ಥರ ಸೈಡೆಲ್ಲ ತುಪ್ಪನ ಹಚ್ಚಿ ಇಡ್ತಾಯಿದ್ದೀನಿ. ಇವಾಗ ಒಂದು ಪ್ಯಾನಿಗೆ 1 ಬೌಲ್, ನಾನು ಇವಾಗ ಬಾದಾಮ್ ತೊಗೊಂಡಿದ್ನಲ್ಲ ಅದೇ ಬೌಲಿಂದ 1 ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಇವಾಗ ಅದೇ ಬೌಲಿಂದ ಅರ್ಧ ಭಾಗ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಅರ್ಧ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ನೋಡಿ ಸಕ್ಕರೆ ಕರಗ್ತಾ ಇದೆ. ತುಂಬ ಪೇಷನ್ಸ್ಲೇ ಮಾಡಬೇಕು ಇದನ್ನು, ಬಾದಾಮ್ ಬರ್ಫಿನ. ಇವಾಗ ಸಕ್ಕರೆ ಕರಗಿದೆ ನೋಡಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದೆಳೆ ಪಾಕ ಬಂದಿದೆ, ಕರೆಕ್ಟಾಗಿದೆ. ಇವಾಗ ರುಬ್ಬಿಕೊಂಡಿರುವಂಥ ಬಾದಾಮ್ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಕಡಿಮೆ ಇಟ್ಕೋಬೇಕು, ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ಇದನ್ನು. ಇವಾಗ ನೋಡಿ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ. ಇವಾಗ ನಾವು ಪೇಸ್ಟ್ ಮಾಡುವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀವಿ. ಅದರಲ್ಲಿರುವಂಥ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಅರ್ಧ ತಾಸಾದರೂ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದ ಹಾಗೆ. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿಟ್ಟು ಮಾಡಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದ ಹಾಗೆ, ಇಲ್ಲಾಂದರೆ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಟೇಸ್ಟು ಸೂಪರು. ಮಾಡೋದು ಸ್ವಲ್ಪ ಕಷ್ಟ, ಪೇಷನ್ಸ್ಲೇ ಮಾಡಬೇಕು ನೋಡಿ. ಇವಾಗ ಗಟ್ಟಿ ಆಗ್ತಾ ಇದೆ. ಇದು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಇರಬೇಕು. ಇವಾಗ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ.
ಹಾಕಿ ಕರೆಕ್ಟಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡದ ಹಾಗೆ. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಮೇಲೆ 5 ನಿಮಿಷಕ್ಕೆ ಒಂದೊಂದು ಸ್ಪೂನು ತುಪ್ಪ ಹಾಕ್ತಾನೆ ಇರಬೇಕು. ಇವಾಗ ನೋಡಿ ಎಷ್ಟು ಗಟ್ಟಿ ಆಗಿದೆ. ತುಪ್ಪ ಹಾಕ್ಕೊತಾನೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದನ್ನು. ಇವಾಗ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಸೈಡೆಲ್ಲ ಬಿಡ್ತಾ ಇದೆ ನೋಡಿ. ಈ ಥರ ಆಗಬೇಕದು, ಆವಾಗ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೀವು ಮಾಡುವಾಗ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಆಗಿದಿಲ್ಲ ಅಂತ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು. ಇದು ಕೈಗೆ ಹತ್ತಲಿಲ್ಲ ಅಂದರೆ ಕರೆಕ್ಟಾಗಿ ಆಗಿದೆ ಅಂತ. ಕೈಗೆ ಹತ್ತಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಪೂನ್ ಬ್ಯಾಕ್ ಸೈಡಿಂದ ಈ ಥರ ನಾವು ಮುದ್ದೆ ಮಾಡ್ತೇವಲ್ಲ ಆ ಥರ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಥರ ಒಂದು 2 ರಿಂದ 3 ನಿಮಿಷ ಈ ಥರ ಮಾಡ್ಕೊಳ್ಳಿ. ಒಂದು ಸೈಡ್ ತೊಗೊಂಡು ಒಂದು ಸೈಡಿಂದ ಈ ಥರ ಬ್ರಷ್ ಮಾಡ್ತಾನೆ ಬರಬೇಕು. ಇವಾಗ ನಾನು ತುಪ್ಪ ಹಚ್ಚಿಟ್ಟಿದ್ದ ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ಥರ ಲೇವಲ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಕರೆಕ್ಟಾಗಿ ಲೇವಲ್ ಆಗಬೇಕು. ಈ ಥರ ಮಾಡ್ಕೊಳ್ಳಿ. ಇದನ್ನು 1 ಅವರ್ ಬಿಟ್ಟು ಕಟ್ ಮಾಡಬೇಕಿದು. ಪೂರ್ತಿಯಾಗಿ ಕೋಲ್ಡ್ ಆಗಬೇಕು ಅಲ್ಲಿ ತನಕ, ಹಾಗೆ ರೆಸ್ಟ್ ಮಾಡಬೇಕು ಇದನ್ನು. ನೋಡಿ ಈ ಥರ ಕರೆಕ್ಟಾಗಿ ಲೆವೆಲ್ ಮಾಡಿ. ನಿಮಗೆ ತುಂಬ ಬೇಗ ಗಟ್ಟಿ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ 1/2 ಅವರಲ್ಲಿ ಗಟ್ಟಿಯಾಗಿಬಿಡುತ್ತೆ. ನಾನು ಇವಾಗ ಹಾಗೆ ಇಡ್ತಾಯಿದ್ದೀನಿ, ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ. ಇವಾಗ 1 ಅವರ್ ಆಗಿದೆ. ನಾನು ಶಂಕರಪಾಳೆ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ಅದರಲ್ಲಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಬಾದಾಮ್ ಪೇಸ್ಟನ್ನ. ಆಗ ಮಾತ್ರ ಕರೆಕ್ಟ್ ಶೇಪ್ ಬರುತ್ತೆ, ಇಲ್ಲಾಂದರೆ ಕರೆಕ್ಟ್ ಶೇಪ್ ಬರಲ್ಲ. ನೋಡಿ ಈ ಥರ ಕರೆಕ್ಟಾಗಿ ಮಾಡಿದರೆ ಈ ಥರ ಬರುತ್ತೆ ಶೇಪು. ಇದು ನೆನಪಿನ ಶಕ್ತಿಗಂತೂ ತುಂಬಾ ಒಳ್ಳೆಯದು. ರಾತ್ರಿ ನೆನೆ ಇಟ್ಟು ಮಕ್ಕಳಿಗೆ ಬೆಳಗ್ಗೆ ತಿಂದರೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾದಾಮು. ನೋಡಿ ಇವಾಗ ಬಾದಾಮ್ ಬರ್ಫಿ ರೆಡಿಯಾಗಿದೆ. ಇದೇ ಮೊದಲ ಸಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಎಲ್ಲರ ಅಚ್ಚುಮೆಚ್ಚಿನ ಬಾದಾಮ್ ಬರ್ಫಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.